ಲೋಕಸಭೆ ನಂತರ ಬಿಜೆಪಿಯಲ್ಲಿ ಉಚ್ಚಾಟನೆಯ ಪರ್ವ ಶುರುವಾಯಿತು. ಕಳೆದ 14 ತಿಂಗಳಲ್ಲಿ 5 ನಾಯಕರನ್ನ ಉಚ್ಚಾಟನೆ ಮಾಡಲಾಗಿದೆ. 5 ಪ್ರಮುಖ ನಾಯಕರು, ಬಿಜೆಪಿಯ 5 ಪ್ರಮುಖ ನಾಯಕರ ಉಚ್ಚಾಟನೆ ಆಗಿದೆ. ಕಳೆದ 14 ತಿಂಗಳಲ್ಲಿ 5 ನಾಯಕರ ಉಚ್ಚಾಟನೆ ಆಗಿದೆ. ಲೋಕಸಭೆ ಚುನಾವಣೆಯ ನಂತರ ಬಿಜೆಪಿಯಲ್ಲಿ ಶುರುವಾದಂತ ಉಚ್ಚಾಟನೆ ಪರ್ವ. ಕೆಎಸ್ ಈಶ್ವರಪ್ಪ ಏಪ್ರಿಲ್ 22, 2024ಕ್ಕೆ ಉಚ್ಚಾಟನೆ ಮಾಡಲಾಗುತ್ತೆ. ಪಕ್ಷದ ಸೂಚನೆ ಕಡೆಗಣಿಸಿ ಬಿವೈ ರಾಘವೇಂದ್ರ ವಿರುದ್ಧ ಬಂಡಾಯವೆದ್ದು ಲೋಕಸಭಾ ಚುನಾವಣೆಯ ಅಖಾಡಕ್ಕಿಳಿದಿದ್ರು ಕೆಎಸ್ ಈಶ್ವರಪ್ಪ. ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ, ಉಚ್ಚಾಟನೆ ಮಾಡುತ್ತೆ. 2024 ಮೇ 25ಕ್ಕೆ ರಘುಪತಿ ಭಟ್, ಬಸನಗೌಡ ಯತ್ನಾಳ್ ಇದೇ ವರ್ಷ ಮಾರ್ಚ್ 26ಕ್ಕೆ ಉಚ್ಚಾಟನೆ ಮಾಡಲಾಯಿತು. ಬಿಜೆಪಿ ಪಕ್ಷದಲ್ಲಿ ಬಣ ರಾಜಕೀಯ ತಾರಕಕ್ಕೇರಿತು. ಒಂದು ಬಣದ ನಾಯಕತ್ವವನ್ನ ಯತ್ನಾಳ್ ವಹಿಸಿದ್ರು. ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಲೋಕಸಭೆ ಚುನಾವಣೆಯಿಂದಲೇ ಗಮನಿಸ್ತಾ ಬಂದ್ರೆ 14 ತಿಂಗಳಲ್ಲಿ 5 ನಾಯಕರ ಉಚ್ಚಾಟನೆ ಆಗಿದೆ. ಬಿಜೆಪಿಯಲ್ಲಿ 5 ಪ್ರಮುಖ ನಾಯಕರ ಉಚ್ಚಾಟನೆ. ಈಗಾಗಲೇ ಬಿಜೆಪಿ ಪಕ್ಷದ ವಿರುದ್ಧವಾಗಿ ನಡ್ಕೊಂಡ್ರೆ ಕ್ರಮ ತೆಗೆದುಕೊಳ್ಳೋದು ಪಕ್ಕ ಅನ್ನೋ ಮೆಸೇಜ್ ಕೊಟ್ಟ ನಂತರವೂ ಕೂಡ ನಾಯಕರಂತೂ ಸೈಲೆಂಟ್ ಆಗ್ತಾ ಇಲ್ಲ. ತಾವು ಏನು ಮಾಡಬೇಕು ಅದನ್ನ ಮಾಡ್ತಾನೆ ಇದ್ದಾರೆ. ಸೊ ಈ 5 ನಾಯಕರ ಉಚ್ಚಾಟನೆ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ. ಶ್ವೇತಾ, ತಾವು ಹೇಳಿದಂತೆ 14 ತಿಂಗಳುಗಳಲ್ಲಿ 5 ಪ್ರಮುಖರನ್ನು ಉಚ್ಚಾಟನೆ ಮಾಡಲಾಗಿದೆ. ಆದರೆ ಇಷ್ಟು ತಾವು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಶ್ವೇತಾ, ಇಷ್ಟು ಉಚ್ಚಾಟನೆಯನ್ನು ಮಾಡಿದ್ರು, ಇಷ್ಟು ಶಿಸ್ತು ಕ್ರಮವನ್ನು ಕೈಗೊಂಡರು ಕೂಡ ಪಾರ್ಟಿಯ ಒಳಗಡೆ ಮತ್ತು ಒಂದಿಷ್ಟು ವೇದಿಕೆಯಲ್ಲಿ ಆಗಾಗ ಸಿಕ್ಕಾಗ ಸಾರ್ವಜನಿಕವಾಗಿ ಮಾತನಾಡುವಾಗ ಪಾರ್ಟಿಯ ಕೆಲವು ನಿಯಮಗಳ ವಿರುದ್ಧ, ನಿರ್ಧಾರಗಳ ವಿರುದ್ಧ ಇನ್ನೂ ಕೂಡ ಬಹಿರಂಗವಾಗಿ ಮಾತಾಡ್ತಿರೋದು ಪಾರ್ಟಿಯಲ್ಲಿ ನಿಂತಿಲ್ಲ. ಇಷ್ಟು ಜನ ಪ್ರಮುಖವಾಗಿ 5 ಜನರ ಉಚ್ಚಾಟನೆಯನ್ನು ಮಾಡಿರುವಂಥದ್ದು ಬಹಳ ವಿರಳವಾದ ಬೆಳವಣಿಗೆ ಅಂತ ಅನಿಸುತ್ತೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರು ತನ್ನ ಮಗನಿಗೆ ಟಿಕೆಟನ್ನು ಹಾವೇರಿಯಿಂದ ಕೇಳಿದರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ. ಅಂತಿಮವಾಗಿ ಈಶ್ವರಪ್ಪನವರು ಇಲ್ಲ, ನಾನೇ ಸ್ವತಃ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಡೀತಾ ಇದ್ದಂಥ ಲೋಕಸಭಾ ಚುನಾವಣೆಯಲ್ಲಿ ರಾಘವೇಂದ್ರ ಅವರ ವಿರುದ್ಧ ಕಂಟೆಸ್ಟನ್ನು ಮಾಡಿದರು. ಅಂತಿಮವಾಗಿ ಅವರನ್ನು ಮನವೊಲಿಸುವಂಥ ಪ್ರಯತ್ನವೂ ಕೂಡ ಒಂದು ಹಂತಲಾಗಿತ್ತು. ಸ್ವತಃ ದೆಹಲಿಗೆ ಬನ್ನಿ ಅಂತ ಅಮಿತ್ ಶಾ ಅವರು ಈಶ್ವರಪ್ಪನವರಿಗೆ ಹೇಳಿದಾಗ ಈಶ್ವರಪ್ಪನವರು ದೆಹಲಿಗೆ ಹೋಗುವ ಪೂರ್ವದಲ್ಲಿ ಇಲ್ಲ, ನನಗೆ ಅಮಿತ್ ಶಾ ಅವರು ಕರೆ ಮಾಡಿದ್ದಾರೆ, ಹಾಗಾಗಿ ದೆಹಲಿಗೆ ಹೋಗಿ ಮಾತಾಡ್ಕೊಂಡು ಬರ್ತೇನೆ, ಆದರೆ ನನ್ನ ನಿಲುವುಗಳಲ್ಲಿ ನಿರ್ಧಾರಗಳಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿಕೆಯನ್ನು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಗೂ ಕೂಡ ಮಾಡೋದಕ್ಕಾಗದೇನೆ ಈಶ್ವರಪ್ಪನವರು ಹಾಗೆ ಬರಿಗೈಯಲ್ಲಿ ಕರ್ನಾಟಕಕ್ಕೆ ಬಂದ್ರು. ಅಂತಿಮವಾಗಿ ಅವರನ್ನ ಚುನಾವಣೆಯ ಸ್ಪರ್ಧೆಯನ್ನ ಮಾಡಿದ್ದಕ್ಕೆ ಉಚ್ಚಾಟನೆಯನ್ನ ಮಾಡಲಾಯಿತು ಶ್ವೇತಾ. ಅದಾದ ಬಳಿಕ ರಘುಪತಿ ಭಟ್ ಅವರು ಕೂಡ ಪದವೀಧರ ಕ್ಷೇತ್ರಕ್ಕೆ ಆ ಸ್ಪರ್ಧೆಯನ್ನ ಮಾಡಿದ್ರು. ಅವರಿಗೆ ಟಿಕೆಟ್ ಅನ್ನ ಬಯಸಿದ್ರು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಉಡುಪಿಯಿಂದ ಟಿಕೆಟ್ ಅನ್ನ ಕೊಡದೇ ಇರುವ ಸಂದರ್ಭದಲ್ಲಿ ಮುಂದೆ ನಿಮಗೆ ಪರಿಷತ್ಗೆ ಕಳಿಸಿ ಹೇಳುವಂತ ಭರವಸೆಯನ್ನ ಕೊಟ್ಟಿದ್ರಂತೆ. ಆ ಕಾರಣಕ್ಕೋಸ್ಕರ ರಘುಪತಿ ಭಟ್ ಆ ಚುನಾವಣೆ ಸ್ಪರ್ಧೆಯನ್ನ ಮಾಡಿದ್ರು. ಅಂತಿಮವಾಗಿ ಅವರನ್ನ ಕೂಡ ಉಚ್ಚಾಟನೆಯನ್ನ ಮಾಡಲಾಯಿತು. ನಿರಂತರವಾಗಿ ಯತ್ನಾಳ್ ಅವರು ಕೂಡ ಪಾರ್ಟಿಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಇದ್ರು, ವಿರೋಧದ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅವರನ್ನ ಕೂಡ ಅದೇ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡುವ ಕ್ರಮವನ್ನ ಹೈಕಮಾಂಡ್ ತೆಗೆದುಕೊಳ್ತು. ಈಗ 2 ನಾಯಕರುಗಳು, ಅದು ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್, ಕಳೆದ 2 ವರ್ಷಗಳಿಂದ ಪಾರ್ಟಿಯಲ್ಲಿ ತಾಂತ್ರಿಕವಾಗಷ್ಟೇ ಇದ್ರು, ಅಧಿಕೃತವಾಗಿ ಎಲ್ಲಿಯೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಆಗ್ತಾ ಇರಲಿಲ್ಲ. ಅವರನ್ನ ಕೂಡ ಈಗ ಉಚ್ಚಾಟನೆ ಮಾಡುವಂತ ಕ್ರಮವನ್ನ ಪಾರ್ಟಿ ಹೈಕಮಾಂಡ್ ಮಾಡಿದೆ. ಮತ್ತು ವಿಶೇಷವಾಗಿ ಗಮನಿಸಬೇಕಾದಂತ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಶ್ವೇತಾ, ಬಿ.ಪಿ. ಹರೀಶ್ ಅವರು ರೆಬೆಲ್ ಟೀಮ್ ನಲ್ಲಿ ಗುರುತಿಸಿಕೊಂಡಂತವರು ವಿಜಯೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ ಅಂತ ಹೇಳಿ ಮೇಲಿಂದ ಮೇಲೆ ಸಭೆಗಳನ್ನ ಏನು ಮಾಡ್ತಾ ಇದ್ರು. ಆ ಟೀಮ್ ಅಲ್ಲಿ ಗುರುತಿಸಿಕೊಂಡಿರುವಂತ ಬಿ.ಪಿ. ಹರೀಶ್ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಡಲಾಗಿದೆ. ಅವ್ರು ಈಗಾಗಲೇ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅದೇ ರೀತಿ ರೇಣುಕಾಚಾರ್ಯ, ಯಾವಾಗ ಯತ್ನಾಳ್ ಅವರ ಗಲಾಟೆಗಳು, ಅವರ ಸ್ಟೇಟ್ಮೆಂಟ್ಗಳು ಪೀಕ್ ಅಲ್ಲಿ ಇದ್ವು, ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರಿಗೆ ಬಹಳ ಗಟ್ಟಿಯಾಗಿ ನಿಂತ ರೇಣುಕಾಚಾರ್ಯ ಮತ್ತು ಅವರ ತಂಡದಲ್ಲಿದ್ದಂತ ಪ್ರಮುಖ 2 ನಾಯಕರುಗಳಿಗೆ ಕೇಂದ್ರದ ಬಿಜೆಪಿ ಶಿಸ್ತು ಸಮಿತಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ. ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ಮುಂದಿನ ನಡೆ ಆಗಿರುತ್ತೆ ಹೈಕಮಾಂಡ್ ಎನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ಇಲ್ಲಿಯ ತನಕ ಕಳೆದ 14 ತಿಂಗಳಲ್ಲಿ ಬಿಜೆಪಿಯ 5 ಪ್ರಮುಖ ನಾಯಕರುಗಳು ಉಚ್ಚಾಟನೆ ಆಗಿರುವಂತದ್ದು ಬಹಳ ವಿರಳ ಅಂತ ಅನ್ಸುತ್ತೆ. ಬಹಳ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವ ಬಿಜೆಪಿಯಲ್ಲಿ ಒಂದು ಕಡೆ ಶಿಸ್ತನ್ನ ಮೀರಿದ ಕ್ರಮ ಕೈಗೊಳ್ತೀವಿ ಹೇಳುವಂತ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿಸ್ತಿನ
ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡ ಮೇಲೆಯೂ ಕೂಡ ಪಾರ್ಟಿಯಲ್ಲಿ ಅನೇಕ ಆಂತರಿಕ ಬೆಳವಣಿಗೆಗಳು ಇನ್ನೂ ಕೂಡ ಅಸಮಾಧಾನ ಬೇಸರಗಳು ಮುಂದುವರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಾರಾದ್ರೂ ಉಚ್ಚಾಟನೆ ಮಾಡ್ತಾರ, ಇದಕ್ಕೆ ಬಿಜೆಪಿ ಯಾವುದೇ ರೀತಿಯ ಹೈಕಮಾಂಡ್ ಯಾವ ರೀತಿ ಯೋಚನೆಯನ್ನ ಮಾಡುತ್ತೆ ಹೇಳುವಂತ ಕಾದು ನೋಡ್ಬೇಕಾಗಿದೆ ಶ್ವೇತಾ. ಯಾಕೆಂದ್ರೆ ಪ್ರಮುಖವಾಗಿ ನೀವು ಯಾವುದೇ ನಾಯಕರುಗಳನ್ನು ಉಚ್ಚಾಟನೆಯನ್ನ ಮಾಡ್ತಾ ಹೋದಾಗ, ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ, ಉಚ್ಚಾಟನೆಯನ್ನ ಮಾಡ್ತಾ ಹೋದಾಗ ಪಾರ್ಟಿ ಸಂಘಟನೆಯನ್ನ ಮಾಡೋದು ಕಷ್ಟ ಆಗ್ತಾ ಹೋಗ್ಬಹುದು. ಆದ್ರೆ ಹೈಕಮಾಂಡ್ ಎಲ್ಲವನ್ನು ಅಳೆದು ತೂಗಿ ಇಲ್ಲ ಈ ನಾಯಕರುಗಳು ಇದ್ರೆ ಏನ್ ಲಾಭ, ಇಲ್ಲದೆ ಇದ್ರೆ ಏನ್ ಲಾಭ, ಪಾರ್ಟಿ ಅಂತಿಮವಾಗಿ ಶಿಸ್ತು ಮುಖ್ಯ ಅನ್ನುವಂತ ಸಂದೇಶವನ್ನ ಕೊಟ್ಟಿದೆ ಸಹಜ. ಆದ್ರೆ ಪಾರ್ಟಿಯ ಸಂಘಟನೆಯನ್ನ ಮಾಡುವಾಗ ಒಂದ್ ರೀತಿ ನಾಯಕತ್ವವನ್ನು ವಹಿಸಿಕೊಂಡಂತವ್ರು, ಜವಾಬ್ದಾರಿಯನ್ನು ಹೊತ್ತಂತವ್ರು, ಮೀಟಿಂಗ್ ಗಳನ್ನ ಮಾಡೋದ್ರ ಮೂಲಕ, ವಿಶ್ವಾಸವನ್ನ ಗಳಿಸುವುದರ ಮೂಲಕ, ಆ ಪ್ರಯತ್ನವನ್ನು ಒಂದು ಕಡೆ ಮಾಡುವುದರ ಮೂಲಕ ಸಂಘಟನೆಗೂ ಬಲವನ್ನು ಕೊಡ್ಬೇಕು. ಇಲ್ಲವಾದ್ರೆ ಒಬ್ರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಹೋಗ್ತಾರೆ, ಉಚ್ಚಾಟನೆಗಳಾಗ್ತಾ ಹೋಗ್ತವೆ. ಈ ಒಂದು ಪರ್ವ ಇನ್ನೆಷ್ಟು ದಿನಗಳ ಕಾಲ ಮುಂದುವರಿತಿರೋದನ್ನ ಕಾದು ನೋಡಬೇಕು. ಆದ್ರೆ 12 ಜನಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಆರಂಭದಲ್ಲಿ ಹೇಳಿದಂತೆ ಅವರಿಗೂ ಕೂಡ ಶಿಸ್ತಿನ ಕ್ರಮವಾಗಿ ಪಾರ್ಟಿದು ಉಚ್ಚಾಟನೆ ಮಾಡ್ತಾರ, ಇನ್ನು ಕೂಡ ಕ್ವಶನ್ ಮಾರ್ಕ್. ಎಸ್, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.